ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು. ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ನಾನು ನೀಡಿದ್ದೆ. ಈ ವಿಡಿಯೋದಲ್ಲಿ ಆ ಕ್ವೆಶನ್ಸ್ಗೆ ಆನ್ಸರ್ಸನ್ನು ನೋಡ್ತಾ ಹೋಗುವ. ಮೊದಲನೇದಾಗಿ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥ ಸೂತ್ರಗಳು ನಿಮ್ಮ ಹತ್ರ ಇರಬೇಕು, ಅಂದರೆ ಅದನ್ನು ನೀವು ನೆನಪಿಟ್ಕೊಂಡಿರಬೇಕು. ಆ ಸೂತ್ರಗಳು ಇದ್ದಾಗ ನಮಗೆ ಸುಲಭವಾಗಿ ಘನಫಲಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ಲಿಕ್ಕಾಗ್ತದೆ. ಪ್ರಶ್ನೆಗಳನ್ನು ನೋಡ್ತಾ ಅದಕ್ಕೆ ಉತ್ತರವನ್ನು ನೋಡ್ತಾ ಹೋಗುವ. ಮೊದಲನೇ ಪ್ರಶ್ನೆ, ಆರ್ ತ್ರಿಜ್ಯವುಳ್ಳ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಕ್ವೆಶನ್ ಇದು. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr². ಅದೇ ಆರ್ ತ್ರಿಜ್ಯವುಳ್ಳ ಅಂತ ಹೇಳಿ ಕೊಟ್ಟಿದ್ದಾರೆ. ಆರ್ ಅಂದರೆ ತ್ರಿಜ್ಯ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಶಟಲ್ ಕಾಕ್ ಈ ಎರಡು ಘನಾಕೃತಿಗಳ ಜೋಡಣೆಯಾಗಿದೆ ಅಂತ ಹೇಳಿದ್ದಾರೆ. ಸೊ ಶಟಲ್ ಕಾಕ್ ಅದನ್ನು ನಾವು ನೋಡಿದರೆ ಅದರ ಶೇಪ್ ಈ ರೀತಿಯಾಗಿರ್ತದೆ. ಸೊ ಇದು ಶಟಲ್ ಕಾಕ್. ಸೊ ಇಲ್ಲಿ ನೋಡಿದರೆ ಈ ಭಾಗ ಅದು ಅರ್ಧಗೋಳ, ಈ ರೀತಿಯಾಗಿರುವಂಥದ್ದು ಅರ್ಧಗೋಳ. ಹಾಗೆ ಇನ್ನೊಂದು ಭಾಗವನ್ನು ನಾವು ನೋಡಿದರೆ ಅದು ಈ ಆಕೃತಿಯಲ್ಲಿರ್ತದೆ. ಇದನ್ನು ನಾವು ಶಂಕುವಿನ ಭಿನ್ನಕ ಅಂತ ಹೇಳ್ತೇವೆ. ಹಾಗಾಗಿ ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಶಟಲ್ ಕಾಕ್ ಯಾವ ಘನಾಕೃತಿಗಳ ಜೋಡಣೆಯಾಗಿದೆ ಅಂತ ಕೇಳಿದರೆ ಅದು ಶಂಕುವಿನ ಭಿನ್ನಕ ಮತ್ತು ಅರ್ಧಗೋಳಗಳ ಜೋಡಣೆಯಾಗಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಇನ್ನು ಮೂರನೇ ಪ್ರಶ್ನೆಯಲ್ಲಿ ಎರಡು ಗೋಳಗಳ ತ್ರಿಜ್ಯಗಳ ಅನುಪಾತ 4:5 ಆದರೆ ಅವುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಅಂತ ಹೇಳಿದ್ದಾರೆ. ಎರಡು ಗೋಳದ ತ್ರಿಜ್ಯಗಳ ಅನುಪಾತವನ್ನು ನಮಗೆ ಕೊಟ್ಟಿದ್ದಾರೆ. ನಾನು ತ್ರಿಜ್ಯಗಳನ್ನು R1 ಮತ್ತು R2 ಅಂತ ತಗೊಂಡ್ರೆ ಇಲ್ಲಿ ನಾನು R1 ಅನುಪಾತ R2 ಅಂತಂದರೆ 4:5 ಅಂತ ಹೇಳಿ ಬರ್ಕೊಂಡೆ. ತ್ರಿಜ್ಯಗಳ ಅನುಪಾತವನ್ನು ಕೊಟ್ಟು ಈಗ ಅವುಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತವನ್ನು ಕೇಳಿದ್ದಾರೆ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಇರುವಂತಹ ಸೂತ್ರ 4πr². ಈಗ ನಮಗೆ ಇಲ್ಲಿ ಎರಡು ಗೋಳಗಳನ್ನು ಅಂತ ಹೇಳಿದಾಗ ನಾನು ತ್ರಿಜ್ಯವನ್ನು R1 ಮತ್ತು R2 ಅಂತ ಹೇಳಿ ತಗೊಂಡೆ. ಹಾಗೆ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು 4πr1², ಹಾಗೆ ಇನ್ನೊಂದು ಗೋಳವನ್ನು ನಾನು 4πr2² ಅಂತ ಹೇಳಿ ತಗೊಳ್ತೇನೆ. ಇವುಗಳ ನಡುವಿನ ಅನುಪಾತವನ್ನು ನಾವು ಕಂಡುಹಿಡಬೇಕು. ಇಲ್ಲಿ 4π ಎಂಬುದು ಕ್ಯಾನ್ಸಲ್ ಆಗಿ ಹೋದಾಗ R1 ಘಾತ 2 ಹಾಗೆ R2 ಘಾತ 2 ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಆಗ್ತದೆ. R1 ಮತ್ತು R2 ನಮಗೆ 4:5 ಅಂತ ಹೇಳಿ ಕೊಟ್ಟಿರುವಾಗ ಇಲ್ಲಿ 4/2 ಅನುಪಾತ 5/2 ಅಂತ ಹೇಳಿ, ಹಾಗಾಗಿ 16:25 ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಆಗ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ನಾಲ್ಕನೇ ಪ್ರಶ್ನೆಯಲ್ಲಿ ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ 216 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರ ಅಂಚಿನ ಉದ್ದವನ್ನು ಕೇಳಿದ್ದಾರೆ. ಸೂತ್ರ ನೆನಪಿದ್ರೆ ಸುಲಭವಾಗಿ ನಾವು ಈ ಲೆಕ್ಕಗಳನ್ನು ಬಿಡಿಸ್ಬೋದು. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಉಪಯೋಗಿಸುವಂತಹ ಸೂತ್ರ ಅದು 6a². ಸೊ ನಾನು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು TSA ಅಂತ ಹೇಳಿ ಬರ್ಕೊಳ್ತಾ ಇದ್ದೇನೆ, ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ. ಅದರ ಸೂತ್ರ 6a². ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ TSA ಅಂತ ಬರ್ಕೊಂಡೆ. 6a² ಆಯಿತು. ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಕೊಟ್ಟಿದ್ದಾರೆ 216 ಸ್ಕ್ವೇರ್ ಸೆಂಟಿಮೀಟರ್. ನಾವು ಕಂಡು ಹಿಡಿಬೇಕಾದ್ದು ಒಂದು ಅದರ ಅಂಚಿನ ಉದ್ದ 6a². a² ನಾವು ಎಯ ಬೆಲೆಯನ್ನು ನಾವು ಕಂಡು ಹಿಡಿಬೇಕು. ಈಗ ಎಯ ಘಾತ 2 ಅಂತಂದರೆ 216 ಭಾಗಿಸು 6. 216ನ್ನು 6ರಿಂದ ಭಾಗಿಸಿದರೆ ನಮಗೆ ಸಿಗುವಂಥದ್ದು 36. ಎಯ ಘಾತ 2 ಅಂತ ಹೇಳಿದರೆ 36 ಆಯಿತು. ಹಾಗಾಗಿ ಎ ಅಂತ ಹೇಳಿದರೆ √36, ಇಟ್ ಇಸ್ ನಥಿಂಗ್ ಬಟ್ 6. ಹಾಗೆ 6 ಸೆಂಟಿಮೀಟರ್. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 5ರಲ್ಲಿ ಒಂದೇ ತ್ರಿಜ್ಯ ಮತ್ತು ಎತ್ತರ ಹೊಂದಿರುವ ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳದ ಘನಫಲಗಳ ಅನುಪಾತವನ್ನು ಕೇಳಿದ್ದಾರೆ. ತ್ರಿಜ್ಯ ಮತ್ತು ಎತ್ತರ ಒಂದೇ ಇರ್ತದೆ,
ಸಿಲಿಂಡರ್, ಶಂಕು ಮತ್ತು ಗೋಳದ ಘನಫಲಗಳ ಅನುಪಾತವನ್ನು ಕೇಳಿದ್ದಾರೆ. ತ್ರಿಜ್ಯವನ್ನು ಆರ್ ಅಂತ ತೆಗೆದುಕೊಂಡ್ರೆ, ಎತ್ತರವನ್ನು ಹೆಚ್ ಅಂತ ತೆಗೆದುಕೊಂಡ್ರೆ ಆರ್ ಮತ್ತು ಹೆಚ್ ಸಮವಾಗಿರುವುದು. ಈಗ ನಮಗೆ ಸಿಲಿಂಡರ್ನ ಘನಫಲ ಬೇಕು, ಶಂಕುವಿನ ಘನಫಲ ಬೇಕು, ಹಾಗೆ ಅರ್ಧಗೋಳದ ಘನಫಲಕ್ಕಿರುವಂತಹ ಸೂತ್ರ ಬೇಕು. ಸಿಲಿಂಡರ್ನ ಘನಫಲವನ್ನು ಪೈ ಆರ್ ಸ್ಕ್ವೇರ್ ಹೆಚ್ ಅಂತ ಹೇಳುವಂತಹ ಸೂತ್ರದಿಂದ ಕಂಡುಹಿಡಿತೇವೆ. ಅನುಪಾತ ಕೇಳಿರುವ ಕಾರಣ ಅನುಪಾತವನ್ನೇ ಬರೀತಿದ್ದೇನೆ. ಹಾಗೆ ಶಂಕುವಿನ ಘನಫಲದ ಸೂತ್ರ 3/1 ಪೈ ಆರ್ ಸ್ಕ್ವೇರ್ ಹೆಚ್, 1/3 ಪೈ ಆರ್ ಸ್ಕ್ವೇರ್ ಹೆಚ್. ಹಾಗೆ ಅರ್ಧಗೋಳದ ಘನಫಲ ಅದು 2/3 ಪೈ ಆರ್ ಕ್ಯೂಬ್, 3/2 ಪೈ ಆರರ ಘಾತ 3. ಇಲ್ಲಿ ಈಗ ಆರ್ ಮತ್ತು ಹೆಚ್ ಅಂದರೆ ತ್ರಿಜ್ಯ ಮತ್ತು ಎತ್ತರ ಒಂದೇ ಆಗಿರುವ ಕಾರಣ ಆರ್ ಸ್ಕ್ವೇರ್ ಗುಣಿಸು ಆರ್ ಆಯಿತು, ಆರ್ ಕ್ಯೂಬ್. ಹಾಗಾಗಿ ನಾನು ಪೈ ಆರರ ಘಾತ 3 ಬರೆದೆ. ಇಲ್ಲೂ ಕೂಡ ಆರ್ ಮತ್ತು ಹೆಚ್ ಎರಡು ಒಂದೇ, ಹಾಗೆ ಆರ್ ಸ್ಕ್ವೇರ್ಗೆ ಇನ್ನೊಂದು ಆರನ್ನು ಗುಣಿಸಿದರೆ ಆರ್ ಕ್ಯೂಬ್ ಆಯಿತು. ಸೊ 1/3 ಪೈ ಆರ್ ಕ್ಯೂಬ್ ಅಂತ ಬರ್ಕೊಂಡೆ. ಅನುಪಾತ 3/2 ಪೈ ಆರ್ ಕ್ಯೂಬ್. ಸೊ ಇಲ್ಲಿ ನಾವೇನು ನೋಡ್ಬೋದು ಅಂತ ಹೇಳಿದರೆ ಪೈ ಆರ್ ಕ್ಯೂಬ್ಗಳು ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ ಉಳಿಯುವಂಥದ್ದು 1/3/1 ಅನುಪಾತ 3/2. ಈಗ ನಾವು 3ರಿಂದ ಗುಣಿಸಿದರೆ ನಾನು 3/1/2 ಅಂತ ಹೇಳಿ ಇದನ್ನು ಬರಿಬೋದು. ಸರಿಯಾದಂಥ ಉತ್ತರ ಆಪ್ಷನ್ ಸಿ, 3/1/2ರಲ್ಲಿ ನಮಗೆ ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳದ ಘನಫಲಗಳ ಅನುಪಾತ ಇರ್ತದೆ. ಯಾವಾಗ ಅಂತ ಹೇಳಿದರೆ ಒಂದೇ ತ್ರಿಜ್ಯ ಮತ್ತು ಎತ್ತರವನ್ನು ಅವುಗಳು ಹೊಂದಿರಬೇಕು. ಪ್ರಶ್ನೆ ಸಂಖ್ಯೆ 6ರಲ್ಲಿ ಒಂದು ಶಂಕುವಿನ ತ್ರಿಜ್ಯವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಅದರ ಎತ್ತರ ಮತ್ತು ಘನಫಲವನ್ನು ನಮಗೆ ಕೊಟ್ಟಿದ್ದಾರೆ. ಶಂಕು ಈ ರೀತಿಯಾಗಿರ್ತದೆ. ಈಗ ಎತ್ತರ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎತ್ತರವನ್ನು ಹೆಚ್ ಅಂತ ಬರ್ಕೊಳ್ತಿದ್ದೇನೆ, 4 ಸೆಂಟಿಮೀಟರ್. ಹಾಗೆ ಅದರ ಘನಫಲವನ್ನು ಕೊಟ್ಟಿದ್ದಾರೆ. ಘನಫಲವನ್ನು ವಿ ಅಂತ ಹೇಳಿ ಬರ್ಕೊಳ್ತೇನೆ, 48 ಪೈ. ಆದಾಗ ಶಂಕುವಿನ ತ್ರಿಜ್ಯ ಕೇಳಿದ್ದಾರೆ. ತ್ರಿಜ್ಯವನ್ನು ಆರ್ ಅಂತ ತಗೊಳ್ತೇನೆ. ತ್ರಿಜ್ಯದ ಬೆಲೆಯನ್ನು ಕೇಳಿದ್ದಾರೆ. ಇಲ್ಲಿ ಶಂಕುವಿನ ಘನಫಲದ ಸೂತ್ರ ವಿ ಇಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್ ಹೆಚ್. ವಿ ಅಂತ ಹೇಳಿದರೆ 48 ಪೈ ಇಸ್ ಈಕ್ವಲ್ ಟು 1/3 ಪೈ ಆರ್ ಸ್ಕ್ವೇರ್. ತ್ರಿಜ್ಯವನ್ನು ನಾವು ಕಂಡುಹಿಡಿಬೇಕು. ಆರ್ ಸ್ಕ್ವೇರನ್ನು ಹಾಗೆ ಬರ್ಕೊಳ್ತೇನೆ. ಹೆಚ್ ಅಂತ ಹೇಳಿದರೆ 4. ಪೈ ಮತ್ತು ಪೈ ಒಂದಕ್ಕೊಂದೇ ಹೊಡೆದೋಯ್ತು. ಹಾಗೆ ಇಲ್ಲಿ 4 ಮತ್ತು 48 12. ಇನ್ನೀಗ ಆರ್ ಸ್ಕ್ವೇರ್ ಅಂತ ಹೇಳಿದರೆ 12 ಗುಣಿಸು 3 ಅಂದರೆ 36 ಆಯಿತು. ಇದರಿಂದ ನಾವೇನು ಹೇಳ್ಬೋದು ಅಂತ ಹೇಳಿದರೆ ಆರ್ ಅಂದರೆ 6 ಸೆಂಟಿಮೀಟರ್. ಸರಿಯಾದಂಥ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 7ರಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನು ಅದರ ಲಂಬ ಬಾಹುವಿನ ಮೇಲೆ ಒಂದು ಪೂರ್ಣ ಸುತ್ತು ಸುತ್ತಿದಾಗ ಉಂಟಾಗುವ ಘನಾಕೃತಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದು ಒಂದು ಲಂಬಕೋನ ತ್ರಿಭುಜ ಅಂತ ಹೇಳಿ ತಗೊಂಡ್ರೆ ಇದು ಲಂಬ ಬಾಹು. ಈ ಲಂಬ ಬಾಹುವಿನಲ್ಲಿ ಒಂದು ಪೂರ್ಣ ಸುತ್ತು ಸುತ್ತಿದಾಗ ಉಂಟಾಗುವ ಘನಾಕೃತಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಲಂಬ ಬಾಹುವಿನ ಮೂಲಕ ಈ ತ್ರಿಭುಜವನ್ನು ಸುತ್ತಿಸಿದಾಗ ಈ ರೀತಿಯಾಗಿ ಸುತ್ತುವಾಗ ನಮಗೆ ಸಿಗುವಂಥ ಆಕೃತಿ ಶಂಕು. ಸರಿಯಾದಂಥ ಉತ್ತರ ಆಪ್ಷನ್ ಡಿ. 8ನೇ ಪ್ರಶ್ನೆಯಲ್ಲಿ ಶಂಕುವಿನ ಓರೆ ಉತ್ತರ ಕಂಡುಹಿಡಿಯುವ ಸೂತ್ರವನ್ನು ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಎಲ್ ಸಮ ವರ್ಗಮೂಲ 6ರ ಘಾತ 2 ಕೂಡಿಸು ಹೆಚ್ರ ಘಾತ 2. ಪ್ರಶ್ನೆ ಸಂಖ್ಯೆ 9, R1 ಮತ್ತು R2 ತ್ರಿಜ್ಯ ಹಾಗೂ ಎತ್ತರ ಹೆಚ್ ಹೊಂದಿರುವ ಭಿನ್ನಕದ ಘನಫಲದ ಸೂತ್ರವನ್ನು ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 8 ಮತ್ತು 9 ನೇರ ಪ್ರಶ್ನೆಗಳು. ಸೂತ್ರವನ್ನು ಗೊತ್ತಿದ್ರೆ ಸುಲಭವಾಗಿ ಪ್ರಶ್ನೆಗಳನ್ನು ಉತ್ತರಿಸಬಹುದು. 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ಘನಫಲಕ್ಕೆ ಸೂತ್ರ ವಿ ಇಸ್ ಈಕ್ವಲ್ ಟು 1/3 ಪೈ ಇಂಟು ಹೆಚ್ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 ಇಂಟು R2. ಪ್ರಶ್ನೆ ಸಂಖ್ಯೆ 10ರಲ್ಲಿ
ಪ್ರತಿ ಅಂಚು 6 ಸೆಂಟಿಮೀಟರ್ ಇರುವಂಥ ಒಂದು ವರ್ಗ ಘನಾಕೃತಿಯ ಮೇಲ್ಮುಖದ ಮೇಲೆ ಅರ್ಧ ಗೋಳವನ್ನು ಇರಿಸಿದರೆ ಅದರ ಗರಿಷ್ಠ ತ್ರಿಜ್ಯ ಎಷ್ಟಿರ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರಶ್ನೆ ಸಂಖ್ಯೆ 10. ಮೊದಲನೇದಾಗಿ ಒಂದು ವರ್ಗ ಘನಾಕೃತಿ ಚಿತ್ರವನ್ನು ಬಿಡಿಸ್ತಾ ಇದ್ದೇನೆ. ಈ ವರ್ಗ ಘನಾಕೃತಿಯ ಮೇಲ್ಮುಖದ ಮೇಲೆ ಒಂದು ಅರ್ಧ ಗೋಳವನ್ನು ನಾವು ಇರಿಸಿದ್ರೆ ಆ ಗೋಳ ಈ ರೀತಿಯಾಗಿರ್ತದೆ. ಓಕೆ, ಮೇಲ್ಮುಖದ ಮೇಲೆ ಇರಿಸಿರುವಂಥ ಗೋಳ. ಇದನ್ನು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗ ನಿಮಗೆ ಕರೆಕ್ಟ್ ಪಿಕ್ಚರ್ ಸಿಗ್ತದೆ. ಇಲ್ಲಿ ಈಗ ಪ್ರತಿಯೊಂದು ಅಂಚು 6 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಅದರ ಮೇಲ್ಮುಖದ ಮೇಲೆ ಇರಿಸಿದ ಅರ್ಧ ಗೋಳದ ಗರಿಷ್ಠ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೇಲ್ಮೈ ಮೇಲೆ ಇರಿಸಿದಂಥ ಅರ್ಧ ಗೋಳದ ವ್ಯಾಸ ಅಂದರೆ ಡಯಾಮೀಟರ್, ವ್ಯಾಸವನ್ನು ಡಿ ಅಂತ ಹೇಳಿ ಬರಿತಾ ಇದ್ದೇನೆ, ಅದು ಪ್ರತಿ ಅಂಚಿನ ಅಳತೆಗೆ ಸಮವಾಗಿರ್ತದೆ. ಹಾಗಾಗಿ 6 ಸೆಂಟಿಮೀಟರ್ ಆಗಿರ್ತದೆ. ಆದರೆ ನಮಗೆ ಕೇಳಿರುವಂಥದ್ದು ತ್ರಿಜ್ಯವನ್ನು ಕಂಡುಹಿಡಿಯಲಿಕ್ಕೆ ನಾವು ವ್ಯಾಸವನ್ನು 2ರಿಂದ ಭಾಗಿಸಬೇಕು. ಹಾಗಾಗಿ ಗರಿಷ್ಠ ವ್ಯಾಸವು 3 ಸೆಂಟಿಮೀಟರ್ ಆಗಿರ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, 3 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 11ರಲ್ಲಿ 14 ಸೆಂಟಿಮೀಟರ್ ವ್ಯಾಸ ಇರುವಂತಹ 2 ಅರ್ಧ ಗೋಳವನ್ನು ಅವುಗಳ ವೃತ್ತಾಕಾರದ ಪಾದದ ಮೇಲೆ ಜೋಡಿಸಿದಾಗ ಉಂಟಾಗುವ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. 14 ಸೆಂಟಿಮೀಟರ್ ವ್ಯಾಸ ಇರುವಂಥದ್ದು, ವ್ಯಾಸವನ್ನು ಡಿ ಅಂತ ಹೇಳಿ ಬರ್ಕೊಳ್ತೇನೆ. 14 ಸೆಂಟಿಮೀಟರ್ 2 ಅರ್ಧ ಗೋಳವನ್ನು, ಒಂದು ಅರ್ಧ ಗೋಳವನ್ನು ಹೀಗೆ ಬರ್ಕೊಂಡೆ, ಇನ್ನೊಂದು ಅರ್ಧ ಗೋಳವನ್ನು ವೃತ್ತಾಕಾರದ ಪಾದದ ಮೇಲೆ ಜೋಡಿಸಿದ್ದಾರೆ ಅಂತ ಹೇಳುವಾಗ ಇನ್ನೊಂದು ಅರ್ಧ ಗೋಳವು ಈ ರೀತಿಯಾಗಿ ಬಂತು. ಇವೆರಡನ್ನು ಜೋಡಿಸಿದಾಗ ನಮಗೆ ಸಿಗುವಂಥದ್ದು ಒಂದು ಪೂರ್ಣ ಗೋಳ. ಉಂಟಾಗುವ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ನಾವು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಆಯಿತು. ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಇರುವಂತಹ ಸೂತ್ರ 4πr². ನಮಗೆ ಇಲ್ಲಿ ವ್ಯಾಸ ಗೊತ್ತಿದೆ, ಹಾಗಾಗಿ ತ್ರಿಜ್ಯವನ್ನು ಕಂಡುಹಿಡಿಯಲಿಕ್ಕೆ ವ್ಯಾಸವನ್ನು 2ರಿಂದ ಭಾಗಿಸಿಕೊಳ್ಳಿ. 7 ಸೆಂಟಿಮೀಟರ್ ತ್ರಿಜ್ಯ ಸೂತ್ರದಲ್ಲಿ ಹಾಕಿದರೆ ನಮಗೆ ಬೇಕಾದಂತಹ ಮೇಲ್ಮೈ ವಿಸ್ತೀರ್ಣ ಸಿಗ್ತಾ ಇದೆ. ಈಗ ಮೇಲ್ಮೈ ವಿಸ್ತೀರ್ಣ ಯಾವುದ್ರದ್ದು? ಪೂರ್ಣಗೋಳದ್ದು. 4πr². ಪೈ ಅಂದರೆ 7ನೇ 22, 22/7. r² ಅಂದರೆ 7². ಇಲ್ಲಿ ಒಂದು 7 ಮತ್ತೊಂದು 7 ಹೊಡೆದೋಯ್ತು. 4 × 22 ಅಂದರೆ 88 × 7 56, 56 × 5 61, 616 ಸೆಂಟಿಮೀಟರ್ ಕ್ಯೂಬಿಕ್ ಸೆಂಟಿಮೀಟರ್. ಸರಿಯಾದಂಥ ಉತ್ತರ ಆಪ್ಷನ್ ಎ, 616 ಕ್ಯೂಬಿಕ್ ಸೆಂಟಿಮೀಟರ್, ಸ್ಕ್ವೇರ್ ಸೆಂಟಿಮೀಟರ್ ಮೇಲ್ಮೈ ವಿಸ್ತೀರ್ಣ. ಘನಫಲ ಕೇಳಿದಿದ್ರೆ ಅದು ಕ್ಯೂಬಿಕ್ ಸೆಂಟಿಮೀಟರ್ ಆಗ್ತದೆ. ಕೇಳಿರುವಂಥದ್ದು ಮೇಲ್ಮೈ ವಿಸ್ತೀರ್ಣ, ಹಾಗಾಗಿ ಚದರ ಸೆಂಟಿಮೀಟರ್, ಸ್ಕ್ವೇರ್ ಸೆಂಟಿಮೀಟರ್. ಸರಿಯಾದಂಥ ಉತ್ತರ ಆಪ್ಷನ್ ಎ, 616 ಚದರ ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 12. ಗೋಳವನ್ನು ಕತ್ತರಿಸಿ ತಂತಿಯನ್ನಾಗಿ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಬದಲಾವಣೆ ಆಗದೆ ಉಳಿಯುವಂಥ ಅಂಶ ಯಾವುದು ಅಂತ ಹೇಳಿ. ಸೊ ಯಾವುದೇ ಒಂದು ಘನಾಕೃತಿಯನ್ನು ಇನ್ನೊಂದು ಘನಾಕೃತಿಯನ್ನಾಗಿ ಮಾಡುವಂತಹ ಸಂದರ್ಭದಲ್ಲಿ ಬದಲಾವಣೆ ಆಗದೆ ಉಳಿಯುವಂಥದ್ದು ಅದರ ಘನಫಲ. ಘನಫಲ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಒಂದು ಘನಾಕೃತಿಯನ್ನು ಇನ್ನೊಂದು ಘನಾಕೃತಿಯನ್ನಾಗಿ ಮಾಡುವಾಗ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 13ರಲ್ಲಿ ಶಂಕುವಿನ ಘನಫಲವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಹಾಗೆ ಪಾದದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ. ಶಂಕುವಿನ ಪಾದ ಒಂದು ವೃತ್ತಾಕಾರದ ರೀತಿಯಲ್ಲಿರುವಂಥದ್ದು. ಅದರ ವಿಸ್ತೀರ್ಣ ಅಂತ ಹೇಳಿದರೆ πr². πr² ಅಂತ ಹೇಳಿದರೆ 12 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎತ್ತರವನ್ನು h ಅಂತ ಬರಿತಾ ಇದ್ದಾನೆ, ಅದು 3 ಸೆಂಟಿಮೀಟರ್. ಹೀಗಿದ್ದಾಗ ಶಂಕುವಿನ ಘನಫಲವನ್ನು ನಾವು ಕಂಡುಹಿಡಿಬೇಕು. ಶಂಕುವಿನ ಘನಫಲಕ್ಕೆ ಇರುವಂತಹ ಸೂತ್ರ V = 3/1 πr²h. ನಮಗೆ ಆರ್ನ ಬೆಲೆ ಬೇಕು, ಹಾಗಾಗಿ ನಾನಿಲ್ಲಿ ಪಾದದ ವಿಸ್ತೀರ್ಣ ಕೊಟ್ಟಿರುವುದರಲ್ಲಿ r² ಅಂತ ಹೇಳಿದರೆ ಪೈನೇ 12, 12/π ಅಂತ ಹೇಳಿ ಬರ್ಕೊಳ್ತಾ ಇದ್ದೇನೆ. ಅದನ್ನೇ ಸೂತ್ರದಲ್ಲಿ ಕೂಡ ಬಳಸ್ಕೊಳ್ತಾ ಇದ್ದೇನೆ. 1/3 × π × r² ಅಂತ ಹೇಳಿದರೆ 12/π
ಹಾಗೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಗುಣಿಸು ಹೆಚ್ ಅಂತ ಹೇಳಿದರೆ ಅದರ ಎತ್ತರ 3 ಸೆಂಟಿಮೀಟರ್. ಇಲ್ಲಿ 3ಕ್ಕೆ 3 ಹೊಡೆದು ಹೋಯಿತು, ಹಾಗೆ ಪೈಗೆ ಪೈ ಹೊಡೆದು ಹೋಯಿತು. ಈಗ ಘನಫಲ ಅಂತ ಹೇಳಿದರೆ 12 ಕ್ಯೂಬಿಕ್ ಸೆಂಟಿಮೀಟರ್, 12 ಘನ ಸೆಂಟಿಮೀಟರ್. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 14ರಲ್ಲಿ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅದರ ಎತ್ತರ ಮತ್ತು ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ನೇರವಾಗಿ ಸೂತ್ರವನ್ನು ಬಳಸುವಂಥದ್ದು. ಸಿಲಿಂಡರ್ನ ಘನಫಲ ವಿ ಅಂದರೆ ಪೈ ಆರ್ ಸ್ಕ್ವೇರ್ ಹೆಚ್. ಪೈ ಅಂದರೆ 7/22, ಆರ್ ಸ್ಕ್ವೇರ್ ಅಂತ ಹೇಳಿದರೆ ತ್ರಿಜ್ಯ, ಆರ್ ಅಂದರೆ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗೆ ಎತ್ತರವನ್ನು ಹೆಚ್ ಅಂತ ಬರ್ಕೊಳ್ತಾ ಇದ್ದೇನೆ. ಹೆಚ್ ಅಂದರೆ 20 ಸೆಂಟಿಮೀಟರ್, ಆರ್ ಸ್ಕ್ವೇರ್ ಅಂದರೆ 7/2, ಹೆಚ್ ಅಂತ ಹೇಳಿದರೆ 20 ಸೆಂಟಿಮೀಟರ್. 7ಕ್ಕೆ 7 ಹೊಡೆದೋಯ್ತು. 22 ಗುಣಿಸು 7 ಗುಣಿಸು 20 ಸಿಗುವಂಥ ಉತ್ತರ 3080 ಘನ ಸೆಂಟಿಮೀಟರ್. ಕೊಟ್ಟಂಥ ಆಪ್ಷನ್ಸನ್ನು ನೋಡ್ಕೊಳ್ಳಿ. ಇಲ್ಲಿ ಎಲ್ಲ ಉತ್ತರವೂ ಒಂದೇ ರೀತಿಯಾಗಿದೆ. ನೀವು ಇದನ್ನು ಲೆಕ್ಕವನ್ನು ಮಾಡದೆ ಡೈರೆಕ್ಟ್ ಯೂನಿಟ್ ಗೊತ್ತಿದ್ರೆ ಕೂಡ ನೀವು ಆನ್ಸರನ್ನು ಮಾರ್ಕ್ ಮಾಡಿ ಬಿಡ್ಬೋದು. ಘನಫಲದ ಏಕಮಾನ ಅದು ಘನ ಸೆಂಟಿಮೀಟರ್ ಆಗಿರ್ತದೆ. ಆಪ್ಷನ್ ಬಿ ಯಲ್ಲಿ ಕೊಟ್ಟಿರುವಂಥದ್ದು ಚದರ ಸೆಂಟಿಮೀಟರ್, ಆಪ್ಷನ್ ಸಿ ಬರೀ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟಿಮೀಟರ್ನ ಘಾತ 4 ಅಂತ ಹೇಳಿ ಕೊಟ್ಟಿದ್ದಾರೆ. ಬರೀ ಯೂನಿಟನ್ನು ನೋಡಿಕೊಂಡು, ಏಕಮಾನವನ್ನು ನೋಡಿಕೊಂಡು ಕೂಡ ನೀವು ಈ ಪ್ರಶ್ನೆಯನ್ನು ಉತ್ತರಿಸ್ಬೋದು. ಸೊ ಇಲ್ಲಿ 3080 ಸೆಂಟಿಮೀಟರ್ ಕ್ಯೂಬ್, ಆಪ್ಷನ್ ಎ ಸರಿಯಾದಂಥ ಉತ್ತರ. ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಉತ್ತರ ಸಿಗುವಂಥ ಹೊತ್ತಿಗೆ ನೋಡಿದರೆ 4 ಆಪ್ಷನ್ ಕೂಡ ಸೇಮ್ ಆಗಿದೆ. ಆದರೆ ಕೇವಲ ಅದರ ಏಕಮಾನ ಅಂದರೆ ಯೂನಿಟನ್ನು ನೋಡಿ ನೀವಿಲ್ಲಿ ಆನ್ಸರನ್ನು ಡಿಸೈಡ್ ಮಾಡಬೇಕಾಗ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗಿರುವಂಥದ್ದು. ಪ್ರಶ್ನೆ ಸಂಖ್ಯೆ 15ರಲ್ಲಿ ಒಂದು ಗೋಳದ ಘನಫಲ ಇನ್ನೊಂದು ಗೋಳದ ಘನಫಲದ 27ರಷ್ಟು ಹೆಚ್ಚಾಗಿದ್ದರೆ ಆ 2 ಗೋಳಗಳ ತ್ರಿಜ್ಯಗಳ ಅನುಪಾತ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಮೊದಲನೇ ಗೋಳದ ಘನಫಲವನ್ನು ನಾನು V1 ಅಂತ ಹೇಳಿ ತಗೊಳ್ತೇನೆ. ಇನ್ನೊಂದು ಗೋಳದ ಘನಫಲವನ್ನು V2 ಅಂತ ಹೇಳಿ ತಗೊಳ್ಳುವ. ಹಾಗಾಗಿ V2 ಅಂತ ಹೇಳಿದರೆ V1ನ 27ರಷ್ಟು ಇರ್ತದೆ. ಹಾಗಾಗಿ 27 V1 ಅಂತ ಹೇಳಿ ಇದನ್ನು ಬರ್ಕೊಳ್ಬಹುದು. ಇನ್ನೀಗ ಘನಫಲಕ್ಕಿರುವಂತಹ ಸೂತ್ರವನ್ನು ಇಲ್ಲಿ ಬಳಸಿದರೆ 4/3 ಪೈ ಆರ್ ಕ್ಯೂಬ್ ಸೂತ್ರ. ಇಲ್ಲಿ V2 ಅಂತ ಹೇಳಿದರೆ ಅದರ ತ್ರಿಜ್ಯವನ್ನು ಕ್ಯಾಪಿಟಲ್ ಆರ್ ಅಂತ ಹೇಳಿ ತಗೊಳ್ತಾ ಇದ್ದೇನೆ. ಪೈ ಆರ್ ಕ್ಯೂಬ್ ಸಮ 27 ಗುಣಿಸು V1 ಅಂತ ಹೇಳಿದರೆ 4/3 ಪೈ ಆರ್ ಕ್ಯೂಬ್. ಇಲ್ಲಿ ತ್ರಿಜ್ಯವನ್ನು ಸಣ್ಣ ಆರ್ ಅಂತ ಹೇಳಿ ತಗೊಂಡ್ರೆ 4/3 ಪೈ 4/3 ಪೈ ಎರಡೂ ಬದಿಯಲ್ಲಿ ಕೂಡ ಹೊಡೆದು ಹೋಯಿತು. ಈಗ ಆರ್ ಕ್ಯೂಬ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಕ್ಯೂಬ್ ಅಂತ ಹೇಳಿ ಬರ್ಕೊಂಡ್ರೆ 27 ಹಾಗೆ ಛೇದದಲ್ಲಿ 1 ಅಂತ ಹೇಳಿ ಬರ್ಕೊಳ್ಬೋದು. ಇವುಗಳ ನಡುವಿನ ಅನುಪಾತ ನಮಗೆ ಆರ್ ಅನುಪಾತ ಆರ್ ಅಂತ ಹೇಳಿದರೆ 27ರ ಘಾತ 3 ಆಗಿರೋದ್ರಿಂದ ಸ್ಕ್ವೇರ್ ರೂಟ್ ತೆಗೆದಾಗ ಅಲ್ಲಿ ಕ್ಯೂಬ್ ರೂಟ್ ನಾವು ತೆಗೆದ್ರೆ ಅದು ಘನಮೂಲ ಅದರದ್ದು 3 ಆಗಿರ್ತದೆ. ಹಾಗಾಗಿ 27 ಅಲ್ಲ 3 ಬರೀಬೇಕು ನಾನು. 3:1. ಕೊಟ್ಟಂತಹ ಆಪ್ಷನ್ ನೋಡಿದರೆ ನೇರವಾಗಿ 3:1 ಅಥವಾ 1:3 ನಮಗೆ ಎಲ್ಲೂ ಕಾಣ್ತಿಲ್ಲ. ಇದನ್ನು ನಾವು 3ರಿಂದ ಮಲ್ಟಿಪ್ಲೈ ಮಾಡಿದರೆ 9:3 ಅಥವಾ 3:9 ಅಂತ ಹೇಳುವಂಥ ಉತ್ತರ ನಮಗೆ ಸಿಗ್ತದೆ. ಹಾಗಾಗಿ ಸರಿಯಾದ ಉತ್ತರ ಡಿ ಅಂತ ಹೇಳಿ ನಾವು ಮಾರ್ಕ್ ಮಾಡಬಹುದು. ಪ್ರಶ್ನೆ ಸಂಖ್ಯೆ 16ರಲ್ಲಿ ಸಿಲಿಂಡರ್ ಆಕಾರದ ಸೀಸದ ಕಡ್ಡಿಯ ಒಂದು ತುದಿಯನ್ನು ಚೂಪುಗೊಳಿಸಿದ ನಂತರ ನಮಗೆ ಸಿಗುವಂಥ ಸೀಸದ ಕಡ್ಡಿ ಯಾವ ಘನಫಲಗಳ ಜೋಡಣೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸಿಲಿಂಡರ್ ಆಕಾರದಲ್ಲಿ ಇರುವಂತಹ ಸೀಸದ ಕಡ್ಡಿ ಇದನ್ನು ಚೂಪು ಮಾಡಿದಾಗ ಈ ರೀತಿಯಾಗಿ ನಮಗೆ ಕಾಣ್ತದೆ. ಸೊ ಇಲ್ಲಿ ಇರುವಂಥದ್ದು ಶಂಕು ಕೋನ್, ಹಾಗೆ ಕೆಳಭಾಗದಲ್ಲಿ ಇರುವಂಥದ್ದು ಸಿಲಿಂಡರ್. ಹಾಗಾಗಿ ಚೂಪು ಮಾಡಿದಂತಹ ಸಿಲಿಂಡರ್ ಆಕಾರದ ಸೀಸ ಕಡ್ಡಿಯಲ್ಲಿ
ಯಾವ ಘನಗಳ ಜೋಡಣೆ ಆಗಿದೆ ಅಂತ ಕೇಳಿದರೆ ಅದು ಒಂದು ಶಂಕು ಹಾಗೂ ಮತ್ತೊಂದು ಸಿಲಿಂಡರ್. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಶಂಕು ಮತ್ತು ಸಿಲಿಂಡರ್. ಪ್ರಶ್ನೆ ಸಂಖ್ಯೆ 17. 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ತ್ರಿಜ್ಯವನ್ನು ಆರ್ ಅಂತ ಹೇಳಿ ಬರ್ಕೊಂಡ್ರೆ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ್ದು ಕಂಡುಹಿಡಿಯುವಂತಹ ಸೂತ್ರ 3πr². ಆರ್ನ ಬೆಲೆ ಕೊಟ್ಟಿದ್ದಾರೆ. ಹಾಗೆ 3 ಗುಣಿಸು 7ನೇ 22 22/7 ಇಂಟು r² ಅಂತ ಹೇಳಿದರೆ 7 ರ ಘಾತ 2. 7 ಗುಣಿಸು 3 21, 21 ಗುಣಿಸು 22 462 ಚದರ ಸೆಂಟಿಮೀಟರ್. ಸರಿಯಾದಂಥ ಉತ್ತರ ಆಪ್ಷನ್ ಎ, 462 ಸ್ಕ್ವೇರ್ ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 18ರಲ್ಲಿ ಒಂದು ಶಂಕುವನ್ನು ತೆಗೆದುಕೊಂಡು ಅದರ ಪಾದಕ್ಕೆ ಸಮಾಂತರವಾಗಿರುವಂಥ ಒಂದು ಸಮತಲದ ಮೂಲಕ ಆ ಶಂಕುವನ್ನು ನಾವು ಕತ್ತರಿಸಿದರೆ ಸಮತಲದ ಒಂದು ಕಡೆಯಲ್ಲಿ ಉಂಟಾಗುವ ಶಂಕುವನ್ನು ಬೇರ್ಪಡಿಸಿ ಸಮತಲದ ಮತ್ತೊಂದು ಕಡೆಯಲ್ಲಿ ಉಳಿಯುವಂತಹ ಘನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಶಂಕುವಿನ ಚಿತ್ರವನ್ನು ರಫ್ ಆಗಿ ಬಿಡಿಸ್ತಾ ಇದ್ದೇನೆ. ಇದು ಒಂದು ಶಂಕು ಆಕೃತಿ. ಈಗ ಇದರ ಪಾದಕ್ಕೆ ಸಮಾಂತರವಾಗಿರುವ ಒಂದು ಸಮತಲ, ಶಂಕುವಿನ ಪಾದ ಅಂತ ಹೇಳುವಂಥದ್ದು ಇದು. ಪಾದಕ್ಕೆ ಸಮಾಂತರವಾಗಿರುವ ಒಂದು ಸಮತಲದ ಮೂಲಕ ನಾವಿದನ್ನು ಕತ್ತರಿಸಬೇಕು. ಸೊ ಇಲ್ಲಿ ಈ ಶಂಕುವನ್ನು ನಾವು ಕತ್ತರಿಸಿದರೆ ಪಾದಕ್ಕೆ ಸಮತಲವಾಗಿ ಈ ಶಂಕುವನ್ನು ಈಗ ಕತ್ತರಿಸ್ತಾ ಇದ್ದೇವೆ. ಹಾಗೆ ಕತ್ತರಿಸಿದಾಗ ನಮಗೆ ಮೇಲ್ಗಡೆ ಮತ್ತೊಂದು ಶಂಕು ಸಿಗ್ತದೆ. ಈ ಶಂಕುವನ್ನು ನಾವು ಬಿಟ್ಟಾಗ ಕೆಳಗೆ ನಮಗೆ ಸಿಗುವಂಥದ್ದು ಏನು? ಕೆಳಗಡೆ ಸಿಗುವಂತಹ ಘನಾಕೃತಿ ಈ ರೀತಿಯಾಗಿರ್ತದೆ. ಇದನ್ನು ನಾವು ಭಿನ್ನಕ ಅಂತ ಹೇಳಿ ಕರೆಯುವಂಥದ್ದು, ಶಂಕುವಿನ ಭಿನ್ನಕ. ಇದು ಶಂಕು. ಸಮತಲದ ಒಂದು ಬದಿಯಲ್ಲಿ ಸಿಗುವಂತಹ ಶಂಕುವನ್ನು ಬಿಟ್ಟು ಇನ್ನೊಂದು ಘನಾಕೃತಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಅದು ಶಂಕುವಿನ ಭಿನ್ನಕ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 19. ಒಂದು ಘನಾಕೃತಿಯನ್ನು ಮತ್ತೊಂದು ಘನಾಕೃತಿಯಾಗಿ ಪರಿವರ್ತಿಸಿದಾಗ ಅದರ ಘನಫಲ ಏನಾಗ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಈಗಾಗಲೇ ಒಂದು ಪ್ರಶ್ನೆಯನ್ನು ಉತ್ತರಿಸುವಾಗ ಹೇಳಿದೆ, ಒಂದು ಘನಾಕೃತಿಯನ್ನು ಇನ್ನೊಂದು ಘನಾಕೃತಿಯನ್ನಾಗಿ ಬದಲಿಸುವಾಗ ಬದಲಾಗದೆ ಉಳಿಯುವಂಥದ್ದು ಘನಫಲ ಅಂತ ಹೇಳಿ. ಹಾಗಿದ್ರೆ ಘನಫಲ ಏನಾಗ್ತದೆ? ಘನಫಲದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 20, ಕೊನೆಯ ಪ್ರಶ್ನೆ. ವ್ಯಾಸ 2 ಸೆಂಟಿಮೀಟರ್ ಮತ್ತು ಎತ್ತರ 16 ಸೆಂಟಿಮೀಟರ್ ಇರುವಂತಹ ಒಂದು ಸಿಲಿಂಡರ್. ಒಂದು ಸಿಲಿಂಡರ್ನ ವ್ಯಾಸ, ಇದನ್ನು ನಾನು ಡಿ ಅಂತ ಹೇಳಿ ಬರ್ಕೊಳ್ತೇನೆ, 2 ಸೆಂಟಿಮೀಟರ್. ಹಾಗೆ ಎತ್ತರ 16 ಸೆಂಟಿಮೀಟರ್, ಹೆಚ್ ಅಂದರೆ 16 ಸೆಂಟಿಮೀಟರ್ ಆಯಿತು. ಒಂದು ಸಿಲಿಂಡರ್. ಆ ಸಿಲಿಂಡರನ್ನು ಕರಗಿಸಿ ಒಂದೇ ಗಾತ್ರದ 12 ಗೋಳಗಳನ್ನು ಮಾಡ್ತಾರೆ. 12 ಗೋಳಗಳನ್ನು ಮಾಡಿದಾಗ ಪ್ರತಿ ಗೋಳದ ವ್ಯಾಸ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದಾಗಿ ನಾವು ಕೊಟ್ಟಂತಹ ಸಿಲಿಂಡರ್ ಅದರ ಘನಫಲವನ್ನು ಕಂಡುಹಿಡ್ಕೊಳ್ಬೇಕು. ಯಾಕೆ ಘನಫಲವನ್ನು ಕಂಡುಹಿಡಿಬೇಕು ಅಂತ ಕೇಳಿದರೆ, ನಾವೇನು ತಿಳ್ಕೊಂಡಿದ್ದೇವೆ, ಒಂದು ಘನಾಕೃತಿಯನ್ನು ಮತ್ತೊಂದು ಘನಾಕೃತಿಯನ್ನಾಗಿ ಪರಿವರ್ತಿಸಿದಾಗ ಅದರ ಘನಫಲದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಾಲ್ಯೂಮ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಸೊ ಈಗ ಘನಫಲವನ್ನು ನಾವು ಕಂಡುಹಿಡಿದ್ರೆ ಅದೇ ಘನಫಲ 12 ಗೋಳಗಳಿಗೆ ಕೂಡ ಇರುವಂಥದ್ದು. ಒಂದು ಗೋಳದ ಘನಫಲವನ್ನು ನಾವು ಕಂಡುಹಿಡಬೇಕಿದ್ರೆ ಬಂದಂತಹ ಉತ್ತರವನ್ನು 12ರಿಂದ ಭಾಗಿಸಿದರೆ ನಮಗೆ ಒಂದು ಗೋಳದ ಘನಫಲ ಸಿಕ್ಕಿತು. ಆ ಘನಫಲವನ್ನು ಉಪಯೋಗಿಸಿಕೊಂಡು ನಾವು ತ್ರಿಜ್ಯವನ್ನು ಕಂಡುಹಿಡಿದು ಅದರ ಮೂಲಕ ವ್ಯಾಸವನ್ನು ಕಂಡುಹಿಡಿತೇವೆ. ಈಗ ಸಿಲಿಂಡರಿನ ಘನಫಲ ಎಷ್ಟಾಯಿತು? ಸಿಲಿಂಡರಿನ ಘನಫಲಕ್ಕೆ ಇರುವಂತಹ ಸೂತ್ರ πr²h. ಪೈ ಅಂತ ಹೇಳಿದರೆ 22/7, r² ಅಂತ ಹೇಳಿದರೆ ನಾವು ಇಲ್ಲಿ ಆರನ್ನು ಕಂಡುಹಿಡಿಬೇಕು. ಆರ್ ಅಂದರೆ d/2, 2/2 ಅಂದರೆ 1 ಸೆಂಟಿಮೀಟರ್.
ಆರ್ ಅಂತ ಹೇಳಿದರೆ 1 ಸೆಂಟಿಮೀಟರ್, ಹಾಗೆ 1/2 1 ಸ್ಕ್ವೇರ್ ಗುಣಿಸು ಹೈಟ್ ಅಂದರೆ ಎತ್ತರ ಹೆಚ್ 16 ಸೆಂಟಿಮೀಟರ್. 16 × 22/7 ಬಂತು. ಇದು ಕ್ಯಾಲ್ಕುಲೇಷನ್ ಚೂರು ಡಿಫಿಕಲ್ಟ್ ಆಗ್ತದೆ, ಹಾಗಾಗಿ ಪೈಯನ್ನು ಹಾಗೆ ಇಟ್ಕೊಳ್ಳುವ. 22/7 ಅಂದರೆ ಪೈ. ಇದನ್ನು ನಾನು 16 ಪೈ ಅಂತ ಹೇಳಿ ಬರ್ಕೊಳ್ತೇನೆ. 16 ಪೈ ಸೆಂಟಿಮೀಟರ್ ಕ್ಯೂಬ್. ಓಕೆ, ಘನ ಸೆಂಟಿಮೀಟರ್. ಇದು ಸಿಲಿಂಡರಿನ ಘನಫಲ. ಈಗ ಒಂದು ಗೋಳದ ಘನಫಲ ನಮಗೆ ಬೇಕಾಗಿರುವಂಥದ್ದು. 12 ಗೋಳದ ಘನಫಲ ಅಂತ ಹೇಳಿದರೆ ಅದು 16 ಪೈ ಸೆಂಟಿಮೀಟರ್ ಕ್ಯೂಬೇ ಆಗಿದೆ. ಒಂದು ಗೋಳದ ಘನಫಲ ಬೇಕಾಗಿರುವ ಕಾರಣ 16 ಪೈ ಭಾಗಿಸು 12. ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೇನೆ 4ರ ಮಗ್ಗಿಯನ್ನು ಉಪಯೋಗಿಸಿ. 4 × 3 = 12, 4 × 4 = 16. ಸೊ ಇಲ್ಲಿ ನನಗೆ ಸಿಗುವಂಥದ್ದು 4/3 ಪೈ. ಏನದು, ಒಂದು ಗೋಳದ ಘನಫಲವನ್ನು ನಾನು 3/4 ಪೈ ಅಂತ ಹೇಳಿ ಬರ್ಕೊಂಡೆ. ಅದೇ ಒಂದು ಗೋಳದ ಘನಫಲಕ್ಕೆ ಗೋಳದ ಘನಫಲದ ಸೂತ್ರ ಏನದು, 4/3 ಪೈ ಆರ್ ಕ್ಯೂಬ್. ಆದರೆ ನಮಗೆ ಇಲ್ಲಿ ಬಂದಂಥದ್ದೇನು, 4/3 ಪೈ. ಇಲ್ಲಿ 4/3 ಮತ್ತು 4/3 ಹಾಗೆ ಪೈಗೆ ಪೈ ಕ್ಯಾನ್ಸಲ್ ಆಗಿ ಹೋದಾಗ ಆರ್ ಕ್ಯೂಬ್ ಅಂತ ಹೇಳಿದರೆ ಅದು 1. ಹಾಗಾಗಿ ಆರ್ ಅಂತ ಹೇಳಿದರೆ 1 ಸೆಂಟಿಮೀಟರ್ ಅಂತ ಹೇಳಿ ಸಿಕ್ಕಿತು. ಆದರೆ ನಮಗೆ ಕೇಳಿರುವಂತಹದ್ದು ವ್ಯಾಸ ಎಷ್ಟು ಅಂತ ಹೇಳಿ, ತ್ರಿಜ್ಯ 1 ಸೆಂಟಿಮೀಟರ್. ಹಾಗಾಗಿ ವ್ಯಾಸ ಅಂತ ಹೇಳಿದರೆ 2 × r ಅಂದರೆ 2 × 1 ಅಂತ ಹೇಳಿದರೆ 2 ಸೆಂಟಿಮೀಟರ್. ವ್ಯಾಸ, ತ್ರಿಜ್ಯ 1 ಸೆಂಟಿಮೀಟರ್, ವ್ಯಾಸ 2 ಸೆಂಟಿಮೀಟರ್. ಸರಿಯಾದಂಥ ಉತ್ತರ ಆಪ್ಷನ್ ಸಿ, 2 ಸೆಂಟಿಮೀಟರ್. ಈ ಪ್ರಶ್ನೆಗೆ ಉತ್ತರಿಸುವ ಮೂಲಕ ನಾವು ಘನಫಲಗಳು ಮತ್ತು ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದ್ದೇವೆ.